ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ನಾಳೆ ನಾನು ಹೆಂಡ್ತಿನ ಬರಕ್ಕೆ ಹೇಳ್ತೇನೆ. ಅಜ್ಬಂಡು ಬಂದ್ರಾ? ನಿಮ್ಗೇನೋ ಹೇಳ್ಬೇಕು. ನಾನು ನಿಮ್ಗೇನೋ ಹೇಳ್ಬೇಕು. ಸರಿ ಹೇಳಿ. ಇಲ್ಲ, ನೀವು ಮೊದಲು ಹೇಳಿ. ಪರವಾಗಿಲ್ಲ, ನೀವು ಹೇಳಿ. ಇಲ್ಲ, ಗಂಡ ಮೊದಲು, ಹೆಂಡತಿ ಆಮೇಲೆ. ನೀವು ಹೇಳಿ. ಸರಿ ಆಯ್ತು. ಮೊನ್ನೆ ನೀವು NGO ಪ್ರೋಗ್ರಾಮ್ಗೆ ಹೋಗಿದ್ರಲ್ಲ, ಅಲ್ಲಿ ಅವ್ರು ಮಾಡೋ ಕೆಲಸನೆಲ್ಲ ನೋಡಿ ಏನಾದರೂ ಸಹಾಯ ಬೇಕಿದ್ರೆ ಹೇಳಿ, ನಾನು ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಂತಲ್ಲ. ಹೌದು. ನಾಳೆ ಒಂದು ಅನಾಥಾಶ್ರಮಕ್ಕೆ ನಮ್ಮ ಆಫೀಸ್ ಕಡೆಯವರು NGO ಪರವಾಗಿ ಹೋಗ್ತಿದ್ದಾರೆ. ಅದಕ್ಕೆ ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಬೆಳಗ್ಗೆ ರೆಡಿ ಆಗಿಬಿಡಿ, ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಕ್ಷಮಿಸಿ ಅಜ್ಬಂಡು, ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿರೋ ಜನರಿಗೆ ಸಹಾಯ ಮಾಡೋ ಆಸೆ ನನಗಿದೆ. ಆದರೆ ನಾಳೆ ಒಂದಿನ ಆಗಲ್ಲ, ಬೇರೆ ಯಾವ್ದಾದ್ರೂ ದಿನ ಹೋಗ್ತೀನಿ. ಯಾಕೆ ನಾಳೆ ಯಾಕೆ ಆಗಲ್ಲ? ಮನೇಲಿ ಏನಾದ್ರು ಕೆಲಸ ಇದ್ರೆ ಕೆಲಸದವ್ರಿಗೆ ಹೇಳಿ ಮಾಡ್ತಾರೆ, ನೀವು ಯಾಕೆ ಮಾಡಬೇಕು? ಮನೇಲಿ ಕೆಲಸ ಏನೂ ಇಲ್ಲ, ಅರ್ಚನಾ ಅಕ್ಕ ಜೊತೆ ಹೊರಗೆ ಹೋಗ್ತಿದ್ದೀನಿ. ಓ ಹೌದಾ? ಹೌದು, ಅವ್ರ ಪಾಪ ಒಬ್ಬರೇ ಇದ್ದಾರಲ್ವಾ, ಅದಕ್ಕೆ ಅವ್ರ ಜೊತೆ ನಾನು ಬರ್ತೀನಿ ಅಂತ ಹೇಳಿದೆ. ಸರಿ, ನೆಕ್ಸ್ಟ್ ಟೈಮ್ ಹೋದ್ರೆ ಆಯ್ತು ಬಿಡಿ. ನಾಳೆ ಎಲ್ಲಿ ಹೋಗ್ತಿರೋದು ನೀವು? ಗೊತ್ತಿಲ್ಲ ಅಜ್ಬಂಡು, ಜೊತೆಲಿ ಬಾ ಅಂತ ಅಂದರು, ಅದಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಹೌದಾ? ಸರಿ, ಅದೇನೋ ಹೇಳ್ಬೇಕಂದ್ರಲ್ಲ, ನೀವು ಹೇಳಿ. ಅಜ್ಬಂಡು, ನಾನು ಬರೋವಾಗ ನೀವು ಯಾರ ಹತ್ರ ನಾವು ಫೋನಲ್ಲಿ ನನ್ನ ಹೆಂಡತಿನ ಬರಕ್ಕೆ ಹೇಳ್ತೀನಿ ಅಂತ ಹೇಳ್ತಿರಲ್ವಾ? ಅದೇ NGO ವಿಷಯ. ಅದು ಗೊತ್ತು. ನಾನು ನನ್ನ ಹೆಂಡತಿಯಾಗೆ ಒಪ್ಕೊಳ್ಳೋಕೆ ತಯಾರಿಲ್ಲದೆ ಇರೋರು ಬೇರೆಯವ್ರ ಮುಂದೆ ಯಾಕೆ ನನ್ನ ಹೆಂಡತಿ ಅಂದ್ರಿ? ಹೋಗ್ಲಿ ಬಿಡಿ, ಏನೋ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಬೇರೆಯವ್ರ ಮುಂದೆನೂ ನಿಮ್ಮನ್ನ ಹೆಂಡತಿ ಅಂತ ಕರೆಯೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕರೆಯಲ್ಲ ಬಿಡಿ. ಅಯ್ಯೋ ಹಾಗೆ ಮಾಡಬೇಡಿ ಅಜ್ಬಂಡು. ನೀವು ನನ್ನನ್ನು ಮನ್ಸಾರೆ ಹೆಂಡತಿಯಾಗಿ ಸ್ವೀಕರಿಸಿಲ್ಲ ಅಂದ್ರೂ ಬಾಯಿ ಮಾತಿಗಾದರೂ ನನ್ನ ಹೆಂಡತಿ ಅಂತ ಕರಿತೀರ ಅಲ್ವಾ, ಅದನ್ನು ಕೇಳಿಸ್ಕೊಂಡೆ ಸಮಾಧಾನ ಪಡ್ತೀನಿ. ನೀವು ಒಂದು ಕೇಳಿದ್ರೆ 10 ಸೇರಿಸಿ ಹೇಳ್ತೀರಾ. ಅದು ಸರಿ, ಅಚ್ಚು ಯೂಶ್ವಲಿ ಒಬ್ಬಳೇ ಅಲ್ವಾ ಹೋಗೋದು? ಅದೇ ಈ ಸರ್ತಿ ನಿಮ್ಮನ್ನು ಕರೆದಿದ್ದಾಳೆ? ಏನೋ ಗೊತ್ತಿಲ್ಲ ಅಜ್ಬಂಡು, ಬಾ ಅಂದರು, ಹ್ಞೂ ಅಂದೆ ಅಷ್ಟೇ. ಸರಿ, ಹೋಗಿ ಬನ್ನಿ, ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಹಾಂ ಸರಿ. ನಾಳೆ ಅವ್ರನ್ನ ಕರ್ಕೊಂಡು ಹೋಗ್ತಿರೋದು ಅವ್ರ ಪ್ರೀತಿನ ಒಂದು ಮಾಡೋಕ್ಕೆ ಅಜ್ಬಂಡು. ಆದಷ್ಟು ಬೇಗ ಅವ್ರು ಮೊದಲಿನ ಥರ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಹೊರಗಡೆ ಹೋದ್ರೆ ಚಳಿ, ಒಳಗಡೆ ಬಂದ್ರೆ ಸೆಕೆ. ಬರ್ತಾ ಬರ್ತಾ ಈಗಿನ ವಾತಾವರಣನೇ ಅರ್ಥ ಮಾಡ್ಕೊಳಕ್ಕಾಗ್ತಲ್ಲ ಜಯರಮಣ. ಬಾ, ಊಟ ತಂದಿನಿ, ಊಟ ಮಾಡೋಣ. ನಮ್ಗೆ ಬೇಡ ಕಣ ಬರ್ತಾ. ಯಾಕೆ ಜಯರಮಣ, ಟೈಮ್ ಹತ್ತಾಯ್ತಲ್ವಾ, ಬಾ ಊಟ ಮಾಡೋಣ. ಮನೇಲೆಲ್ಲ ನನಗೋಸ್ಕರ ಊಟಕ್ಕೆ ಅಂತ ಕಾಯ್ತಾ ಇರ್ತಾರೆ. ಅದು ಬಿಟ್ಟು ನಾನು ಇಲ್ಲಿ ಊಟ ಮಾಡೋದು ಹೆಂಗೋ? ಅದರಲ್ಲಿ ಏನಿದೆ, ನಾನು ಇಲ್ಲೇ ಊಟ ಮಾಡ್ಕೋತೀನಿ, ನೀವು ಊಟ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿ ಹೇಳಿದ್ರು ಆಯ್ತಪ್ಪ. ಹಾಗೆ ಪ್ರಮೋಷನ್ ಲಿಸ್ಟಲ್ಲೂ ನನ್ನ ಹೆಸರು ಇದೆ ಅಂತ ಫೋನ್ ಮಾಡಿ ಹೇಳ್ಬಿಡು, ಅವರು ಖುಷಿ ಆಗ್ತಾರೆ. ಅದನ್ನ ಮನೆಗೆ ಹೋದಾಗಲೇ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ? ನರಸಿಂಹಂಗೆ ಹೇಗೂ ವಿಷಯ ಗೊತ್ತಿದೆಯಲ್ಲ, ಅವನು ಹೇಳಿದ್ರೆ? ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ಮನೆಯಿಂದ ಫೋನ್ ಬಂದಿರೋದು. ಕೆಲವು ವಿಷಯದಲ್ಲಿ ನರಸಿಂಹ ನನ್ನ ವಿರುದ್ಧ ನಡ್ಕೊಳ್ಳಲ್ಲ. ಆದ್ರೂ ಅಂತವನ್ನ ನೀನು ಮಗ ಅಂತ ಒಪ್ಕೊಳ್ಳಲ್ಲ ಅಂತೀಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.